ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರು ಒಂದು ಫೈನಲ್ ತೀರ್ಮಾನ ಮಾಡ್ತಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ ಸರ್. ನನಗೆ ಇವತ್ತು ಪೂಜೆ ಮಾಡೋದು ಮುಖ್ಯ ಅಲ್ಲ. ನಾನು ಜೈಲಿಗೆ ಹೋದಾಗ ನನ್ನ ತಾಯಿಂದಿರು, ಇಡೀ ರಾಜ್ಯದಲ್ಲಿ ತಾಯಿಂದಿರು, ಯುವಕರು, ಹಿರಿಯರು, ದೇವಸ್ಥಾನದ ಅರ್ಚಕರು ಎಲ್ಲ ಕೂಡ ನಾ ಜೈಲಿನಿಂದ ಯಾವತ್ತು ಈಚೆ ಬರ್ತೀನಂತ ಅವತ್ತು ದುಡಿದಂಥ ಶ್ರಮ ಪಟ್ಟಿದೆಯಲ್ಲ ಅದನ್ನು ನಾನು ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಮುಖ್ಯ ಅಲ್ಲ. ಆಮೇಲೆ ನಾ ಜೈಲಿಂದ ಈಚೆ ಬಂದಾಗ ಆ BJP ಬಿಸಿಲಿ, ಆ BJP ಸರ್ಕಾರದಲ್ಲಿ, ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಜ್ಯದಲ್ಲಿ, ಅಷ್ಟಿದ್ರೂ ಕೂಡ ಪೊಲೀಸ್ ಅವರು ಥ್ರೆಟನ್ ಮಾಡಿದ್ರು. ರಕ್ಷಣಾ ವೇದಿಕೆ ನಾರಾಯಣಗೌಡಕ್ಕೆ ಹೋಗಿ ಅವ್ನ ಭಾಸ್ಕರ್ ಅವ್ರು ಥ್ರೆಟನ್ ಮಾಡ್ತಾನೆ, ನೀ ಮಾಡಬೇಡ ಅಂತ. ಬೇರೆಯವ್ರು ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಆಗಿ ನನ್ನ ಜೊತೆಲಿ ಇದ್ದಂಥ ಕುಮಾರಸ್ವಾಮಿ ಚಟ್ಪಣ್ಣದಲ್ಲಿ ಅವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ, ಬೇರೆಯವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ. ಕೆಲವು ಸ್ವಾಮಿಗಳು ಬರಲೇ ಇಲ್ಲ, ಕೆಲವು ಸ್ವಾಮಿಗಳು ಬಂದ್ರು. ಬಹಳ ಜನ ಎಲ್ಲ ಬಂದು, ಬೇರೆ ಎಲ್ಲ ಬಂದು ಮನೆಗಳಿಗೆ ಬಂದು ನನ್ನ ಮನೇಲಿ ನನ್ನ ವೈಫ್ ಹತ್ರ, ನನ್ನ ಮಕ್ಕಳ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೆಲ್ಲ ಇದೆ. ಅವತ್ತೆಲ್ಲ ಪೂಜೆ ಮಾಡ್ಕೊಂಡು ಅರ್ಕೆ ಇನ್ನ ನಾನು ತೀರ್ಸಕ್ ಆಗ್ತಾಯಿಲ್ಲ. ಎಷ್ಟೋ ಅರ್ಕೆಗಳು ಅವತ್ತು ಮುಖ್ಯ. ಇವತ್ತು ಬಿಡಿ, ಇವತ್ತೇನೋ ನಾನು ಡೆಪ್ಯೂಟಿ CM ಆಗಿದ್ದೀನಿ, ಪಕ್ಷದ ಅಧ್ಯಕ್ಷ ಇದ್ದೀನಿ, ಬೇರೆ ವಿಚಾರ. ಆ ಕಷ್ಟ ಕಾಲದಲ್ಲಿ ಎಷ್ಟೋ ಜನ ಚಪ್ಪಲಿ ಹಾಕಿರ್ಲಿಲ್ಲ. ನನಗೆ ಇವತ್ತು ನನ್ಗೆ ನೆನಪಿದೆ. ಕೆಲವರೆಲ್ಲ ಜೈಲ್ ಹತ್ರ ಬಂದು ನನ್ನ ಕಾಯ್ಕೊಂಡು ನಿಂತ್ಕೊಳ್ಳೋರು, ನಾನು ಹೊರಗಡೆ ಬರ್ಬೇಕಾದ್ರೆ ED ಆಫೀಸ್ ಹತ್ರ ಬಂದು ಕಾಯ್ಕೊಂಡಿರೋರು, ED ಕೋರ್ಟ್ ಹತ್ರ ಬಂದು ಕಾಯ್ಕೊಂಡು ಕೂತಿರೋರು, ಚಪ್ಪಲಿನೇ ಅವ್ರದ್ದಿರಲಿಲ್ಲ. ಅಂಥವರೆಲ್ಲ ಡೆಲ್ಲಿಗೆ ಫ್ಲೈಟಲ್ಲಿ ಬಂದು ನನ್ನ ಮಖ ತೋರಿಸ್ಬೇಕು ಅಂತ ನನಗೆ ಆತ್ಮಧೈರ್ಯ ಕೊಟ್ರಲ್ಲ, ಅದು ದೊಡ್ಡದು ಸರ್. ಇವತ್ತೊಂದು ಫೈನಲ್ ಆಗುತ್ತೆ ಏನೇ ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ. ನಾನೇನು ಕೇಳಿಲ್ಲ. ನನಗೆ ನಾನು ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರಿದ್ರೆ ನಾವು. ಸೊ ನಮ್ಮ ನಾಯಕರುಗಳು, ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ. ಭಾಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಅದು ನಮ್ಗೆ ಬಹಳ ಮುಖ್ಯ. ವಿಶ್ವಾಸ ಇದೆಯಾ ಸರ್ ನಿಮಗೆ? ನಿಮ್ಮನ್ನ CM ಆಗಿ ನೋಡ್ಬೇಕು ಅಂತ ಜಿಲ್ಲೆಯಲ್ಲಿ 4 ಸ್ಥಾನಗಳನ್ನ ಕೂಡ ಕಾಂಗ್ರೆಸ್ ಕೊಟ್ಟಿದೆ. ನಾನು ಯಾರನ್ನು ಕೇಳಿಲ್ಲಪ್ಪ. ನಾನು ಎಲೆಕ್ಷನ್ ಟೈಮಲ್ಲಿ ಮಾದೇವಪ್ಪನ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೀನಿ. ನಾನು ನನ್ನ ಮಕ್ಕ ನೋಡ್ರೆ ಅಂತ ನಾನು ಕೇಳಿದ್ದೀನಿ. ಎಲ್ಲರನ್ನೂ ಕೇಳಿದ್ದೀನಿ, ಮಂಡ್ಯ ಕೇಳಿದ್ದೀನಿ, ಎಲ್ಲ ಕೇಳಿದ್ದೀನಿ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಜನ ಓಟ್ ಕೊಟ್ಟವ್ರೆ, ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ. ನಾನು ಒಬ್ಬನೇ ಅಂತ ಅಲ್ಲ. ಎಲ್ಲ 100-224 ಜನದ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು, ನಮ್ಕಿನ್ನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರನ ತಂದಿರೋರು ಕಾರ್ಯಕರ್ತರು. ಆಮೇಲೆ ನೆಕ್ಸ್ಟ್ ಲೀಡರ್ಗಳು, MLAಗಳು, ಫಲಾನುಭವಿಗಳು. ಬಟ್ ಏನು ಇಲ್ವಲ್ಲ ನೋಡಿ, ಇವ್ರಿಗೆಲ್ಲ ಏನಿಲ್ವಲ್ಲ. ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿಲ್ವಲ್ಲ. ಇವ್ರಿಗೆಲ್ಲ ಎಲ್ಲ ಬಾವುಟ ಕಟ್ಟಿರೋರು, ಬಡ್ದಾಡಿರೋರು, ಕೇಸ್ ಹಾಕ್ಸ್ಕೊಂಡಿರೋರು ಎಲ್ಲ ಇವರೇ. ಈಗ ಮೇಕೆದಾಟು ಯಾತ್ರೆ, ಇವರೆಲ್ಲ ಮೇಕೆದಾಟು ಯಾತ್ರೆ ಪಾಪ ಯಾರು ಇರ್ಲಿಲ್ಲ, ಎಲ್ಲ ಬೇಡ ಅಂದ್ಬಿಟ್ರು. ನಡೀತೀನಂತ ನಾನೇ ತೀರ್ಮಾನ ಮಾಡಿದೆ. ನಾನು ಸಿದ್ದರಾಮಯ್ಯ ಇಬ್ರು ತೀರ್ಮಾನ ಮಾಡಿದೆ. ಹಗಲು ರಾತ್ರಿ ಇವರೆಲ್ಲ ಎಷ್ಟು ಶ್ರಮ ಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡೋದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟಿದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಅದು ನನಗೆ ಗೊತ್ತಿಲ್ಲ. ಅವರೆಲ್ಲ ಮಂತ್ರಿ ಆಗಕ್ಕೆ ಓಡಾಡ್ತಾ ಇದಾರೆ. ಅದ್ರ ಜೊತೆಗೆ ತಾವು ಕೂಡ CM ಆಗ್ಬೇಕು ಅಂತ ನೋಡ್ತೀರಾ ಸರ್? ಅದು ನನಗೆ ಗೊತ್ತಿಲ್ಲ. ನಾನು ಅವ್ರು ಯಾರಿಗೂ ಫೋನು ಮಾಡಿಲ್ಲ, ನಾನು ಯಾರಿಗೂ ಕರೆದಿಲ್ಲ, ನಾನು ಮಾತಾಡೋದಿಲ್ಲ. ನಾನು ಯಾಕೆ ಹೋದ್ರಿ ಅಂತಲೂ ನಾನು ಕೇಳಕ್ ಹೋಗ್ತಾ ಇಲ್ಲ. ನನಗೆ ಅವಶ್ಯಕತೆ ಇಲ್ಲ. ಆತ್ಮವಿಶ್ವಾಸಕ್ಕೆ ಎಲ್ಲರೂ ನಡ್ಕೋತಾರೆ ಅನ್ನುವಂತ ವಿಶ್ವಾಸ ಇದೆಯಾ? ಏನೇಳಿ ನಿಮಗೆ ಎಲೆಕ್ಷನ್ ಮುಂಚೆ ನಾನು ಯಾಕೆ ಅದನ್ನ ಮಾತಾಡಕ್ ಹೋಗ್ಲಿ? ನೀವೆಲ್ಲ ಏನೇನೋ ಬರ್ದಿದ್ದೀರಿ ಸರ್. ಬಸವರಾಜ ಹೇಳಿ ಲಿಂಗಾಯತ ಸಮುದಾಯ ಸಂಪೂರ್ಣ ಬೆಂಬಲ ಸಿದ್ದರಾಮಯ್ಯ ಸರ್. ಸದಾನಂದ ಗೌಡರು ಸರ್ ಒಂದು ಆಫರ್ ಕೊಟ್ಟಿದ್ದಾರೆ ಸರ್. ಸದಾನಂದ ಗೌಡರು ಕೂಡ ಒಂದು ಆಫರ್ ಕೊಟ್ಟಿದ್ದಾರೆ ಸರ್. ಬೆಂಬಲ ಕೊಡುವಂತ ಚರ್ಚೆ ಆಗಿರ್ಬೋದು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದು ಕೂಡ ಹೇಳಿದ್ದಾರೆ ಸರ್. ನೋಡಪ್ಪ, ನಾನು ಸದಾನಂದ ಗೌಡ್ರದಾಗ್ಲಿ, ರಾಯರೆಡ್ಡಿದಾಗ್ಲಿ, ಇನ್ನೊಬ್ರಿಗಾಗ್ಲಿ ನಾನು ಯಾರಿಗೂ ರಿಪ್ಲೈ ಮಾಡಕ್ಕೆ ತಯಾರಿಲ್ಲ. ನಾನು ಅವ್ರು ಯಾರಿಗೂ ಸ್ಪೋಕ್ಸ್ಮನ್ ಅಲ್ಲ. ಸೋಮಣ್ಣ ಅವರು ಕೂಡ ಹೇಳಿ